ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಂ ಅತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶು ದೇವಾ. ಶ್ರೀಭಗವಾನುವಾಚ ಪರಸ್ವಭಾವಕರ್ಮಾಣಿ ನ ಪ್ರಶಂಸೆನ್ನ ನಿಂದಯೇತ್ ವಿಶ್ವಮೇಕಾತ್ಮಕಂ ಪಶ್ಯನ್ ಪ್ರಕೃತ್ಯಾ ಪುರುಷೇಣ ಚ ಪರಸ್ವಭಾವಕರ್ಮಾಣಿ ಯ ಪ್ರಶಂಸತಿ ನಿಂದತಿ ಸ ಚಾಶುಭ್ರಂಶತೆ ಸ್ಥಾನಾತ್ ಅಸತ್ಯಾಭಿನಿವೇಶತಃ. ಕೃಷ್ಣ ಹೇಗಿರಬೇಕು ಜೀವನದಲ್ಲಿ ಅಂತ ಮತ್ತೆ ಹೇಳ್ತಾ ಇದ್ದಾನೆ. ದೈನಂದಿನ ಜೀವನದಲ್ಲಿ ಅನೇಕ ಜನರನ್ನು ಬೈತೇವೆ, ಅನೇಕ ಜನರನ್ನು ಹೊಗಳುತ್ತೇವೆ. ಅಂಥಲ್ಲಿ ಏನು ಎಚ್ಚರಿಕೆ ಇರಬೇಕು ಅಂತ ಕೃಷ್ಣ ಹೇಳೋದು, ಪರಸ್ವಭಾವ ಕರ್ಮಾಣಿ ನ ಪ್ರಶಂಸೇತ್. ಬೇರೆಯವರ ಸ್ವಭಾವವನ್ನಾಗಲಿ ಕರ್ಮವನ್ನಾಗಲಿ ಹೊಗಳಬಾರದು. ನ ಗರ್ಹಯೇತ್, ಬೈಯಲೂ ಬಾರದು. ಯಾಕೆ ಅಂದರೆ ಪ್ರಪಂಚ ಎಲ್ಲ ಒಂದೇ, ಪ್ರಕೃತಿ ಮತ್ತು ಪುರುಷರೊಂದಿಗೆ ಇದೆ ಅಂತ ಅಷ್ಟೇ ಅಂದುಕೊಳ್ಳಬೇಕು. ಯಾರು ಪರಸ್ವಭಾವ ಕರ್ಮಗಳನ್ನು ಹೊಗಳುತ್ತಾನೆ ಮತ್ತು ತೆಗಳುತ್ತಾನೆ, ಸ ಆಶುಭ್ರಂಶತೆ ಸ್ಥಾನಾತ್, ಅವನು ಕೂಡಲೇ ತನ್ನ ಸ್ಥಾನವನ್ನು ಕಳೆದುಕೊಳ್ಳುತ್ತಾನೆ. ಯಾಕೆ ಅಂದರೆ ಅಸತ್ಯಾಭಿನಿವೇಶತಃ, ಸುಳ್ಳಿನ ಮೇಲೆ ಆಗ್ರಹ ಇರುವುದರಿಂದ ಅವನು ಬೇಗ ಕೆಳಗಡೆ ಬೀಳ್ತಾನೆ. ಇದು ಕೃಷ್ಣನ ಮಾತು. ಇದನ್ನು ಹೆಂಗೆ ಅರ್ಥೈಸ್ಕೊಳ್ಬೇಕು? ಪ್ರಪಂಚ ಮಿಥ್ಯಾ, ಅಲ್ಲಿ ಒಳ್ಳೆಯದೂ ಇಲ್ಲ ಕೆಟ್ಟದೂ ಇಲ್ಲ, ಅದರಿಂದಾಗಿ ಹೊಗಳೂಬಾರದು ತೆಗೊಳ್ಳೂಬಾರದು ಅಂತ ಅರ್ಥ ಮಾಡ್ಕೋಬೇಕು. ಅಥವಾ ಎಲ್ಲವೂ ಸಾಪೇಕ್ಷ ಅಂತ ಅರ್ಥ ಮಾಡಿಕೊಂಡು ಎವ್ರಿಥಿಂಗ್ ಈಸ್ ರಿಲೇಟಿವ್ ಅಥವಾ ಎವ್ರಿಥಿಂಗ್ ಈಸ್ ಸರ್ರಿಯಲ್, ಈ ರೀತಿ ಅರ್ಥ ಮಾಡಿಕೊಂಡು ಹೊಗಳಿದ್ರೂ ಪಾಪ ತೆಗಳಿದ್ರೂ ಪಾಪ ಅಂತ ಅರ್ಥ ಮಾಡ್ಕೋಬೇಕು. ಅಥವಾ ನಮ್ಮ ಹೊಗಳಿಕೆ ಮತ್ತು ತೆಗಳಿಕೆಗಳಲ್ಲಿ ಪೂರ್ಣತೆ ಇಲ್ಲ ಅಂತ ಅರ್ಥ ಮಾಡಿಕೊಳ್ಬೇಕು. ಹೀಗೆ ಮೂರು ಸಾಧ್ಯತೆಗಳು ನಮ್ಮ ಕಣ್ಣು ಮುಂದೆ ಸುಳಿಯುತ್ತೆ. ಆ ಮೂರೂ ಸಾಧ್ಯತೆಗಳಲ್ಲದೆ ಬೇರೆ ಅರ್ಥ ಮಾಡಬಹುದು ಅಂದರು ಮಧ್ವಾಚಾರ್ಯರು. ನಮ್ಮ ಮುಂದೆ ಇರುವ ಆಯ್ಕೆ ಯಾವುದು? ಒಂದೋ ಹೊಗಳಬೇಕು, ಒಂದೋ ತೆಗಳಬೇಕು. ಒಂದೋ ಹೊಗಳೂಬಾರದು, ಒಂದೋ ತೆಗೊಳ್ಳೂಬಾರದು. ಅಥವಾ ಹೊಗಳಿಕೆ ತೆಗಳಿಕೆಗಳು ರಿಲೇಟಿವ್, ಅಥವಾ ಈ ಪ್ರಪಂಚ ಮಿಥ್ಯ, ಅದರಿಂದ ಹೊಗಳಿಕೆಗೂ ಅರ್ಥ ಇಲ್ಲ, ತೆಗಳಿಕೆಗೂ ಅರ್ಥ ಇಲ್ಲ. ಹೀಗೆ ಈ ಸ್ಟ್ಯಾಂಡ್ ತೆಗೆದುಕೊಂಡು ಬಿಟ್ಟರೆ ಎಲ್ಲ ಶಾಸ್ತ್ರಗಳು ವೇಸ್ಟ್ ಆಗ್ತದೆ. ಕಡೆಗೆ ಯಾಜ್ಞೀಯ ಮಂತ್ರೋಪನಿಷತ್ ಅಲಿಯಾಸ್ ಈಶಾವಾಸ್ಯೋಪನಿಷತ್ತು ಕೂಡ ನೀಡಿದ ಸಂದೇಶ ವಿದ್ಯೆ ಮತ್ತು ಅವಿದ್ಯೆ ಎರಡನ್ನೂ ಜೀವನದಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಅವಿದ್ಯೆ ಅಂತಂದರೆ ಕೆಟ್ಟದ್ದರ ನಿಂದನೆ, ವಿದ್ಯಾ ಅಂತಂದರೆ ಒಳ್ಳೆಯದ್ದರ ಸಮರ್ಥನೆ. ಇದು ಎರಡೂ ಕೂಡ ವೇಸ್ಟ್ ಅಂತ. ಈ ರೀತಿಯ ಪರಿಸ್ಥಿತಿ ಬಂದಾಗ ಆಚಾರ್ಯರು ಭಾಷ್ಯ ಬರೆದರು, ಅದು ಹೀಗೆ ತಿಳ್ಕೊಳ್ಬೇಕು ಅಂತಂದರು. ಅದು ಏನು ಅಂತ ನೋಡೋಣ. ನ ಪ್ರಶಂಸೇತ ನಿಂದ್ಯಾನಸ್ತು ಪ್ರಶಂಸ್ಯಾನ್ನೈವ ನಿಂದಯೇತ್. ಈ ಮೂರರ ಆಚೆಗೆ ನಾಲ್ಕನೆಯ ಒಂದು ದಾರಿ ಇದೆ ಎಂದರು ಆಚಾರ್ಯರು.
ನಿಂದೆಗೆ ಯೋಗ್ಯರಾದವರನ್ನು ಹೊಗಳಬಾರದು, ಹೊಗಳಿಕೆಗೆ ಯೋಗ್ಯವಾದದ್ದನ್ನು ನಿಂದನೆ ಮಾಡಬಾರದು. ಉಭಯಂ ಯಕ್ಕರೋತ್ಯೇತತ್ ಅಸತ್ಯಾತ್ ಸಪತತ್ಯಧಃ. ಯಾರು ಹೀಗೆ ಹೊಗಳಬೇಕಾದದ್ದನ್ನು ತೆಗಳುತ್ತಾನೋ, ತೆಗಳಬೇಕಾದದ್ದನ್ನು ಹೊಗಳುತ್ತಾನೋ ಅವನು ಅಸತ್ಯದಿಂದ ದಾರಿಯಿಂದ ಕಳಚಿ ಬೀಳುತ್ತಾನೆ ಎಂದರು. ಯಪ್ರಶಂಸ್ಯಾನ್ನ ಪ್ರಶಂಸೇತ್ ನಿಂದ್ಯೋ ಯೇನ ನ ನಿಂದ್ಯತೆ ಸೋಪಿ ತದ್ವದಧೋ ಯಾತಿ ಯತೋರಿವದುಪಾಸಕಃ. ಹೊಗಳಬೇಕಾದ ಗುಣಗಳನ್ನು ಹೊಗಳದೇ ಇದ್ದರೂ ತಪ್ಪು, ಬಯ್ಯಬೇಕಾದ ಗುಣಗಳನ್ನು ಬಯ್ಯದೇ ಇದ್ದರೂ ತಪ್ಪು. ಪ್ರತಿಯೊಬ್ಬರ ಗುಣದೋಷಗಳನ್ನು ಚಿಂತನೆ ಮಾಡಬೇಕು. ಹಾಗಾದರೆ ಹೇಳೋದೇನು ಅಂತಂದರೆ, ಒಬ್ಬನ ಒಳ್ಳೆಯ ಗುಣಗಳಿಗೆ ಅವನ ಗುರುಗಳು, ಅವನ ಪೂರ್ವಜರು, ಅವನ ಮೇಲೆ ದೈವಾನುಗ್ರಹ ಹೇಗಿದೆ ಅನ್ನೋದು ಚಿಂತನೆಗೆ ಬರಬೇಕು. ಒಬ್ಬ ಕೆಟ್ಟದ್ದು ಮಾಡ್ತಾನೆ ಅಂತಂದರೆ ಅವನಿಗೆ ಯಾವ ರೀತಿಯಾದ ಅಸುರ ಪ್ರೇರಣೆ ಆಗಿದೆ ಅಥವಾ ಅವನು ಅಸುರನೇ ಆಗಿದ್ದಾನ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಈ ಬ್ಯಾಲೆನ್ಸ್ಡ್ ಆದ ದೃಷ್ಟಿ ಇರಬೇಕು ಅನ್ನೋದು ಈ ಶ್ಲೋಕದ ಸ್ಪಿರಿಟ್ ಅಂದರು. ಇನ್ನು ಪ್ರಕೃತ್ಯ ಪುರುಷೇಣ ಅಂದರೆ ಏನದು? ಪ್ರಕೃತಿ ಅಂತಂದರೆ ತತ್ವಾಭಿಮಾನಿ ಸ್ತ್ರೀಯರೆಲ್ಲ ಪ್ರಕೃತಿ, ತತ್ವಾಭಿಮಾನಿ ಪುರುಷರೆಲ್ಲ ಪುರುಷರು. ಇವರಿಬ್ಬರ ಜೊತೆಗೂಡಿ ಈ ಪ್ರಪಂಚ ನಿಂದ್ಯವಾದ ಗುಣಗಳಿಗೆ ಅಸುರರನ್ನು ಗುರುತಾಗಿ ಇಟ್ಟುಕೊಂಡಿದೆ, ಪ್ರಶಂಸ್ಯವಾದ ಗುಣಗಳಿಗೆ ದೇವತೆಗಳನ್ನು ಗುರಿಯಾಗಿ ಇಟ್ಟುಕೊಂಡಿದೆ ಅಂತ ಚಿಂತಿಸಬೇಕು. ವಿಶ್ವಂ ಏಕಾತ್ಮಕಂ. ಆದರೆ ಈ ಕೆಟ್ಟವರ ಮತ್ತು ಒಳ್ಳೆಯವರ ಎಲ್ಲರ ಒಳಗಡೆಯೂ ಕೂಡ ಪರಮಾತ್ಮ ಸಮನಾಗಿ ಇದ್ದಾನೆ. ತಥಾ ಪಶ್ಯತ ಏವ ಯಥಾರ್ಥ ಜ್ಞಾನಂ ಭವತಿ. ಯಾರು ಹೀಗೆ ನೋಡ್ತಾನೆ ಅವನಿಗೆ ಯಥಾರ್ಥ ಜ್ಞಾನ ಅನ್ನೋದು ಸಿಗುತ್ತೆ, ಬೇರೆ ಅಲ್ಲ ಅಂದರು ಆಚಾರ್ಯರು. ಸೊ ತಟಸ್ಥವಾದ ದೃಷ್ಟಿ ಬೆಳೆಸ್ಕೊಳ್ಳೋದನ್ನು ಕಲಿತ್ಕೋಬೇಕು. ಒಬ್ಬ ಸಾಧಕನ ಮೊದಲ ಅರ್ಹತೆ ಏನು ಅಂದರೆ ತಟಸ್ಥವಾದ ದೃಷ್ಟಿ. ನಾವು ಇವತ್ತು ಗುರುಗಳನ್ನಾಗಲಿ ನಮ್ಮ ಹಿಂದಿನವ್ರನ್ನಾಗಲಿ ಹೊಗಳೋದು ಅದರ ಹಿಂದೆ ಒಂದು ದುರುದ್ದೇಶ ಇರ್ತದೆ. ದುರುದ್ದೇಶ ಅಲ್ಲದೆ ಹೋದರೂ ಸದುದ್ದೇಶ ಅಂತೂ ಅಲ್ಲ. ನನ್ನ ಜೀವನಕ್ಕೆ ಅವರು ಕಾರಣರು ಅನ್ನುವ ಏಕೈಕ ದೃಷ್ಟಿಯಿಂದ ಅವರ ವಿಚಾರದಲ್ಲಿ ನಾವು ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ. ಇದು ನಮ್ಮ ಸಮಸ್ಯೆ. ಹಾಗೆ ಮಾಡಬಾರದು ಅಂತ ಮಧ್ವರನ್ನು ನೋಡಿಯೋ ಅಥವಾ ವೇದವನ್ನು ನೋಡಿಯೋ ಯಾವುದೇ ಒಬ್ಬ ಟಿಪ್ಪಣಿಕಾರರನ್ನು ಚಿಂತನೆ ಮಾಡಲೇಬೇಕು, ಅನಿವಾರ್ಯ. ಅದು ತಪ್ಪಿದೆ ಅಂತ ಹೇಳಿ ಅವರನ್ನು ಬಯೋದಲ್ಲ, ನಾವು ಸರಿಯಾದದ್ದನ್ನು ತಿಳ್ಕೊಳ್ಬೇಕು. ಯಾಕೆ ಇದು ಸರಿಯಲ್ಲ ಅನ್ನೋದನ್ನು ತಿಳ್ಕೊಂಡಿರಬೇಕು. ಇಷ್ಟು ನಿರ್ದುಷ್ಟವಾಗಿ ನಮ್ಮ ದೃಷ್ಟಿ ಇರಬೇಕು. ಇಲ್ಲ ಅಂತಂದರೆ ಅಸತ್ಯಾತ್ ಪತತಿ. ಸುಳ್ಳನ್ನು ನಾವು ತಿಳಿದುಕೊಂಡದ್ದರಿಂದ ಕೆಳಗಡೆ ಬೀಳ್ತೇವೆ. ಇಷ್ಟು ಹೇಳಿದ ಮೇಲೆ ಒಂದು ದೇವರ ಅಸ್ತಿತ್ವವನ್ನು ನಮ್ಮ ಒಳಗಡೆ ಹೇಗೆ ಚಿಂತನೆ ಮಾಡುವುದು, ನಮ್ಮನ್ನು ಅಹಂಭಾವದಿಂದ ಖಾಲಿ ಮಾಡಿಕೊಳ್ಳೋದು ಹೇಗೆ, ನಾವು ಒಂದು ಇಂಟ್ರೋಸ್ಪೆಕ್ಟಿವ್ ಆಗಿ ಯೋಚನೆ ಮಾಡೋದು, ಇಂಟ್ರಾಸ್ಪೆಕ್ಟಿವ್ ಆಗಿ ಬಿಹೇವ್ ಮಾಡುವ ಕ್ರಮ ಹೇಗೆ, ಅದನ್ನು ಕೃಷ್ಣ ಹೇಳ್ತಾನೆ. ತೈಜಸೇ ನಿದ್ರಯಾಪನ್ನೇ ಪಿಂಡಸ್ಥೋ ನಷ್ಟಚೇತನಃ ಮಾಯಾಂ ಪಶ್ಯತಿ ಮೃತ್ಯುಂ ವಾ ತದ್ಧಿ ನಾನಾರ್ಥದಂ ಮನಃ ಅಂದರು. ಕೃಷ್ಣನ ಹೇಳಿಕೆ ಅದು. ಇದು ಅರ್ಥ ಆಗಲಿಕ್ಕೆ ನಾವು ಮಧ್ವರನ್ನು ಮೊರೆ ಹೋಗಲೇಬೇಕು. ತೈಜಸೆ ಅಂದರೆ ಇಂದ್ರಿಯಗಳು. ಯಾಕೆಂದರೆ ಇಂದ್ರಿಯದಲ್ಲಿ ಒಂದು ಸ್ವಲ್ಪ ಕಾಂತಿ ಇರ್ತದೆ. ಇಲ್ಲಿ ಮೇಲ್ಗಡೆ ಕಾಣುವುದು ಗೋಲಕ ಮಾತ್ರ, ಇಂದ್ರಿಯ ಅಲ್ಲ. ಅದನ್ನು ಆಚಾರ್ಯರು 3ನೆಯ ಸ್ಕಂಧದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅದರಿಂದಾಗಿ ಇಲ್ಲಿ ಕಾಣೋದು ಇದು ಕಣ್ಣು ಅಂದರೆ ಕಣ್ಣಿನ ಗೋಲಕ. ಕಣ್ಣು ಅನ್ನೋದು ಇದು ಶುಕ್ಲ ಇಲ್ಲಿ ಇರತಕ್ಕಂಥದ್ದು. ಮಧ್ಯದಲ್ಲಿರತಕ್ಕಂಥದ್ದನ್ನು ಕೃಷ್ಣ ಅಥವಾ ತಾರ ಅಂತ ಕರೀತಾರೆ.
ಅಥವಾ ತಾರಕ. ಆ ಕಣ್ಣಿನ ನಡುವೆ ಇರುವ ಹೊಳಪಿನ ಪಾಯಿಂಟ್ ಇದೆಯಲ್ಲ, ಅದನ್ನು ಕನೀನಿಕಾ ಅಂತ ಕರೀತಾರೆ. ಶುಕ್ಲಂ ಕೃಷ್ಣಂ ಕನೀನಿಕಾ ಅಂತ ಅಲ್ಲಿ ಹೇಗೆ ಉಪಾಸನೆ ಮಾಡಬೇಕು ಅಂತ ಉಪನಿಷತ್ತಿನಲ್ಲಿ ಬಹಳ ಸೊಗಸಾಗಿ ನಿರೂಪಣೆ ಮಾಡಿದ್ದಾರೆ. ಶುಕ್ಲಂ ಕೃಷ್ಣಂ ಕನೀನಿಕಾ. ಈ ಶುಕ್ಲ ಕೃಷ್ಣ ಕನೀನಿಕೆಗಳಲ್ಲಿ ದೇವರನ್ನು ಚಿಂತನೆ ಮಾಡಬೇಕು. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಂದ್ರಿಯ ಅನ್ನೋದು ಕಾಂತಿಯ ರೂಪ. ಅದನ್ನು ಕನ್ನಡದಲ್ಲಿ ನಾವೊಂದು ಸ್ವಲ್ಪ ಇಂಗ್ಲೀಷಿನಲ್ಲಿ ಆ ರೀತಿ ಹೇಳಿದ್ರೆ ನಗುತ್ತಾರೆ, ಇವನಿಗೆ ಇಂಗ್ಲೀಷ್ ಬರೋದಿಲ್ಲ ಅಂತ. ಕನ್ನಡದಲ್ಲಿ ಹೇಳ್ತೇವೆ, ನನ್ನ ಕಿವಿ ಅತ್ತ ಹರಿಯಲಿಲ್ಲ, ನನ್ನ ಮನಸ್ಸು ಆಚೆ ಹರಿಯಲಿಲ್ಲ. ಅಂದರೆ ಹರಿಯುವ ಒಂದು ಗುಣ ಇದೆ. ಆ ಹರಿಯೋದು ಅಂತಂದರೆ ಯಾಕೆ ಅದು? ತೈಜಸೇ ನಿದ್ರಯಾಪನ್ನೇ. ಇಂದ್ರಿಯಗಳೆಲ್ಲ ತೈಜಸಾಹಂಕಾರದಿಂದ ಬಂದದ್ದು. ಇಂದ್ರಿಯಗಳೆಲ್ಲ ತೈಜಸಾಹಂಕಾರದಿಂದ ಬಂದದ್ದು. ಹೀಗಾಗಿ ತೈಜಸೇ ಇಂದ್ರಿಯಗಳೆಲ್ಲವೂ ಕೂಡ ನಿದ್ರಯಾ ಆಪನ್ನೇ. ನಿದ್ರೆ ಅದನ್ನು ಆಕ್ರಮಿಸಿದಾಗ ಮಾಯಾಂ ಪ್ರಾಪ್ನೋತಿ. ಮೊದಲು ಗಾಢವಾದ ನಿದ್ರೆಯಲ್ಲಿ ತೊಡಗುತ್ತಾನೆ, ಆಮೇಲೆ ಮಾಯಾಂ ಪ್ರಾಪ್ನೋತಿ. ನಿದ್ರೆಯಿಂದ ಯಾವಾಗ ಜಾರಿ ಕನಸಿಗೆ ಬೀಳುತ್ತಾನೆ, ಅದೇ ಆಶ್ಚರ್ಯ. ಆ ಪಾಯಿಂಟನ್ನು ಇದುವರೆಗೂ ಯಾರೂ ಗುರುತಿಸ್ಲಿಕ್ಕಾಗಿಲ್ಲ. ಯಾವಾಗ ನಿದ್ರೆಯಿಂದ ಜಾರಿ ಕನಸಿಗೆ ಬೀಳುತ್ತಾನೆ ಇಲ್ಲ. ತೈಜಸೇ ನಿದ್ರಯಾಪನ್ನೇ. ಎರಡಾದಾಗಲೂ ಕೂಡ ಒಂದು ಮಾತ್ರ ಹೌದು. ಪಿಂಡಸ್ಥ. ಪಿಂಡ ಅಂತಂದರೆ ಈ ಶರೀರ. ಪಿಂಡಸ್ಥ ಶರೀರದ ಒಳಗಡೆ ಇರುವವ ನಷ್ಟಚೇತನಃ, ತನ್ನ ಜಾಗೃತಾವಸ್ಥೆಯ ಅರಿವನ್ನು ಕಳೆದುಕೊಳ್ಳುತ್ತಾನೆ. ತೈಜಸೇ ನಿದ್ರಯಾಪನ್ನೇ ಪಿಂಡಸ್ಥೋ ನಷ್ಟಚೇತನಃ ಮಾಯಾಂ ಪ್ರಾಪ್ನೋತಿ ಮೃತ್ಯುಂ ವಾ. ಒಂದೋ ಮಾಯೆಯನ್ನು ಹೊಂದುತ್ತಾನೆ, ಒಂದೋ ಮೃತ್ಯುವನ್ನು ಹೊಂದುತ್ತಾನೆ. ತದ್ಧಿ ನಾನಾರ್ಥದಂ ಮನಃ. ಅದಲ್ವಾ ಮನಸ್ಸು ಅಂದರೆ. ಇದು ಕೃಷ್ಣ ಎಲ್ಲಿಂದ ಎಲ್ಲಿಗೆ ಮಾತನಾಡ್ತಾ ಇದ್ದಾನೆ, ಹೇಗೆ ಮಾತನಾಡ್ತಾ ಇದ್ದಾನೆ, ಇವುಗಳ ನಡುವಣ ಸಂಬಂಧ ಏನು ಎಂಥದೂ ಗೊತ್ತಾಗೋದಿಲ್ಲ. ಅದಕ್ಕೆ ಮಧ್ವರು ಬರಬೇಕಾಯಿತು. ತೇಜಸಾಹಂಕೃತಿರ್ಜಾತೆ ಇಂದ್ರಿಯಗ್ರಾಮಕೆ ಪರಾತ್ ನಿದ್ರಯಾ ವಚಮಾಪನ್ನೇ ಜೀವಸ್ಯಾನ್ನಷ್ಟಚೇತನಃ. ಜಾಗೃತಾವಸ್ಥೆಯಲ್ಲಿ ಬಿಟ್ಟು, ಜಾಗೃತಾವಸ್ಥೆಯಲ್ಲಿಯೂ ಕೂಡ ಒಂದು ಆವೇಶ ಬಂದಾಗ ನಮ್ಮ ಪ್ರಜ್ಞೆ ಕಳೆದುಕೊಳ್ಳೋದಿದೆ. ಯಾವುದೋ ಒಂದು ಆವೇಶ, ಅದು ವಿಪರೀತ ಮಗ್ನತೆ ಆಗಿರಬಹುದು, ಗ್ರಂಥದ ಆಳವಾದ ಚಿಂತನೆ ಆಗಿರಬಹುದು, ಧ್ಯಾನ ಆಗಿರಬಹುದು. ಇವೆಲ್ಲವೂ ಕೂಡ ಹೊರಗಡೆಯ ಅರಿವನ್ನು ಕಳೆದುಕೊಳ್ಳೋದೇ ಆಗಿದೆ. ಅದರಿಂದ ಮುಖ್ಯವಾಗಿ ನಿದ್ರೆ ಮತ್ತು ಕನಸು, ಅವುಗಳಲ್ಲಿ ನಷ್ಟಚೇತನಃ ನಿದ್ರಯಾವಚಮಾಪನ್ನೇ. ಮುಖ್ಯವಾಗಿ ನಿದ್ರೆ, ಹೊರಗಡೆಯ ಅರಿವೇ ಇರೋದಿಲ್ಲ. ಮಾಯಾಂ ಪ್ರಾಪ್ನೋತಿ ಅಂದರು. ಮಾಯಾ ಅಂತಂದರೆ ಮನೋಮಾತ್ರ ಸ್ವರೂಪತ್ವಾತ್ ಸ್ವಪ್ನೋ ಮಾಯೇತಿ ಕಥ್ಯತೆ ಇತಿ ಚ ಅಂದರು ಆಚಾರ್ಯರು. ಮಾಯಾ ಅಂದರೆ ಸಂಸ್ಕಾರ, ಇಂಪ್ರೆಷನ್. ಕನಸು ಅಂತಂದರೆ ಅದೊಂದು ಇಂಪ್ರೆಷನ್ನಿನ ಆಟ. ಮಾಯಾಂ ಪ್ರಾಪ್ನೋತಿ. ಎಚ್ಚರದಲ್ಲಿ ಇದ್ದಾಗ ಗ್ರಹಿಸಿದ್ದನ್ನೇ ಒಳಗಡೆ ಒಬ್ಬ ನೋಡ್ತಾನೆ, ಅದನ್ನು ಮಾಯಾ ಅಂತ ಕರೀತಾರೆ. ಮನಸಾಯೇವ ಹಿ ವಿಷಯಾ ಪ್ರತೀಯಂತೆ. ಇದನ್ನು ಮಾಯಾ ಅಂತಂದರೆ ಕನಸು. ಕನಸು ಅಂತಂದರೆ ಅದು ಮನಸ್ಸಿನ ಕೆಲಸವೇ. ಮಾಯಾಂ ಪ್ರಾಪ್ನೋತಿ ಅಂದರು. ಆಮೇಲೆ ಮೃತ್ಯುಂ ವಾ ಅಂದರು. ಮೃತ್ಯು ಸಾವು ಹೊಂದುತ್ತಾನ ಅಂದರೆ ಆಚಾರ್ಯರು ಹೇಳಿದ್ರು, ನಿದ್ರಾ ಚೈವ ಸುನಿದ್ರಾ ಚ ದ್ವಿಧಾ ನಿದ್ರಾ ಪ್ರಕೀರ್ತಿತ. ಶಾಸ್ತ್ರದಲ್ಲಿ ಎರಡು ತರಹದ ನಿದ್ರೆಯನ್ನು ಹೇಳ್ತಾರೆ. ಒಂದು ನಿದ್ರಾ, ಇನ್ನೊಂದು ಸುನಿದ್ರಾ ಅಂತ. ಅದರಲ್ಲಿ ತತ್ರ ನಿದ್ರಾ ಭವೇನ್ ನಿತ್ಯ. ಪ್ರತಿರಾತ್ರಿ ಮಲಗುವುದು ನಿದ್ರೆ. ಗಾಢವಾದ ದೇವರ ಉಪಸ್ಥಿತಿಯ ಅರಿವು, ಆನಂದದ ಅನುಭವ,
ಇದು ನಿದ್ರೆ. ಸುನಿದ್ರಾ ಅಂತಂದರೆ ಸಾವು. ಇದು ಸಾವಿನಲ್ಲಿ ಬರುವಂಥದ್ದು, ಮೃತಿಕಾಲದ ಸಾವಿನ ಕಾಲದಲ್ಲಿ ಬರುವಂಥದ್ದು ಸುನಿದ್ರಾ ಅಂದರು. ತೈಜಸೆ ನಿದ್ರಯಾಪನ್ನೇ ಪಿಂಡಸ್ಥೋ ನಷ್ಟಚೇತನಃ ಮಾಯಾಂ ಪ್ರಾಪ್ನೋತಿ ಮೃತ್ಯುಂ ವಾ ತದ್ಧಿ ನಾನಾರ್ಥದಂ ಮನಃ. ಈ ನಿದ್ರೆಯನ್ನು ಮನಸ್ಸು ಗ್ರಹಿಸುತ್ತೆ, ಆದರೆ ಆಮೇಲೆ ಗ್ರಹಿಸುತ್ತೆ. ನಾನು ನಿದ್ರೆ ಹೊಂದಿದ್ದೆ ಅಂತ, ನಿದ್ರೆ ಹೊಂದಿದ್ದಾಗ ಆತ್ಮನ ಅರಿವಿರುತ್ತೆ. ಆ ಆತ್ಮನ ಅರಿವು ಇತ್ತು ಅಂತ ಹೇಳಿ ಮನಸ್ಸು ಅಂತನ್ನುವ ಕೊಳವೆಯಲ್ಲಿ ಆ ಆತ್ಮದ ಅರಿವು ಹರಿದು ಬರುತ್ತೆ. ಅಲ್ಲಿ ತನಕ ನಾನು ಅಂತ ಅನಿಸುತ್ತೆ ವಿನಃ ನಾನು ದೇಹ ಅಂತ ಅನ್ನಿಸುವಲ್ಲ. ಇದು ಮೃತ್ಯು, ಇದು ಗಾಢವಾದ ನಿದ್ರೆ. ಇನ್ನು ಈ ದೇಹವೇ ನಾನಲ್ಲ ಅಂತ ಅನ್ನಿಸಿಬಿಡುತ್ತೆ. ಹೊಸ ದೇಹವನ್ನು ನನ್ನದು ಅಂತ ಭ್ರಮಿಸ್ತಾನೆ, ಹಿಂದಿನದ್ದನ್ನು ಮರಿತಾನೆ. ಇದನ್ನು ಮೃತ್ಯು. ಈ ಮೃತ್ಯುವನ್ನು ಕೂಡ ಮನಸ್ಸು ಸಂಕೇತಿಸುತ್ತೆ. ಆ ಸಂಸ್ಕಾರಗಳನ್ನು ಸ್ಟೋರ್ ಮಾಡಿಟ್ಕೊಂಡಿರುತ್ತೆ, ಅದನ್ನು ಕೂಡ ಮನಸ್ಸು ವಿಷಯೀಕರಿಸುತ್ತೆ. ಯಾಕೆ ಒಬ್ಬನಿಗೆ ಹಿಂದಣ ಜನ್ಮದ ಸಂಗತಿಗಳು ಕಾಡುತ್ತೆ? ಅದು ಸಂಸ್ಕಾರ ರೂಪದಲ್ಲಿ. ಅವನಿಗೆ ಅತ್ಯಂತ ವಿಲಕ್ಷಣನಾಗಿ ಯಾಕೆ ಬೆಳಿತಾನೆ? ಅವನ ವಾತಾವರಣಕ್ಕೆ ವಿರುದ್ಧವಾಗಿ ಯಾಕೆ ಯೋಚನೆ ಮಾಡುತ್ತಾನೆ? ಇವೆಲ್ಲ ಹಿಂದಣ ಜನ್ಮದ ಸಂಸ್ಕಾರವೇ. ಅದಕ್ಕೆ ತದ್ಧಿ ನಾನಾರ್ಥದಂ ಮನಃ ಅಂದರು. ಹೀಗೆ ತೈಜಸೇ ನಿದ್ರಯಾಪನ್ನೇ ಪಿಂಡಸ್ಥೋ ನಷ್ಟಚೇತನಃ ಮಾಯಾಂ ಪ್ರಾಪ್ನೋತಿ ಮೃತ್ಯುಂ ವಾ ತದ್ಧಿ ನಾನಾರ್ಥದಂ ಮನಃ. ಇವೆಲ್ಲವನ್ನೂ ಮನಸ್ಸು ಗ್ರಹಿಸುತ್ತೆ, ಆದರೆ ಡಿಫರೆನ್ಸ್ ಲೆವೆಲ್ಗಳಲ್ಲಿ ಗ್ರಹಿಸುತ್ತೆ. ಕನಸನ್ನು, ಎಚ್ಚರವನ್ನು ಆಗಲೇ ವರ್ತಮಾನ ಫ್ರೆಶ್ ಆಗಿ ಗ್ರಹಿಸುತ್ತೆ. ಕನಸನ್ನು ಫ್ರೆಶ್ ಆಗಿ ಗ್ರಹಿಸುತ್ತೆ, ಆದರೆ ಕನಸು ಬಿದ್ದಿತ್ತು ಅಂತ ಆಮೇಲೆ ಎಚ್ಚರಗೊಳ್ಳುತ್ತಾನೆ. ಇನ್ನು ಗಾಢವಾದ ನಿದ್ರೆಯನ್ನು ಆಮೇಲೆ ಯಾವುದೋ ಟೈಮಿನಲ್ಲಿ ನಾನು ಆನಂದವನ್ನು ಹೊಂದಿದ್ದೆ, ಆರಾಮವಾಗಿ ನಿದ್ರೆ ಬಂತು ಅಂತಾನೆ. ಇದೆಲ್ಲದಕ್ಕೂ ಮನಸ್ಸು ಕಾರಣ. ಈ ಮನಸ್ಸಿನ ಬಗೆಗೆ ಮನಸ್ಸಿನಿಂದಲೇ ತಿಳಿದುಕೊಂಡ್ರೆ ಇಂಟ್ರಾಸ್ಪೆಕ್ಟಿವ್ ಆಗಿ ವಿಚಾರ ಮಾಡುವಂತಹ ಶಕ್ತಿ ಬರುತ್ತೆ, ಅಂತರ್ಮುಖ ಆಗಲಿಕ್ಕೆ ಆಗತ್ತೆ ಅಂತಾನೆ ಕೃಷ್ಣ. ಇದು ನೀವು ಅಂತರ್ಮುಖಿಗಳಾಗಲಿಕ್ಕೆ ಕೃಷ್ಣ ಕೊಡುವ ಟಿಪ್ಸ್. ಕಿಂ ಭದ್ರಂ ಕಿಮಭದ್ರಂ ವಾ ದ್ವೈತಸ್ಯಾವಸ್ತು ನ ಕಿಯತ್ ವಾಚೋದಿತಂ ತದನೃತಂ ಮನಸಾಧ್ಯಾತಮೇವ ಚ ಅಂದ. ಕಿಂ ಭದ್ರಂ ಕಿಮಭದ್ರಂ ವಾ ದ್ವೈತಸ್ಯಾವಸ್ತು ನ ಕಿಯತ್. ಮನುಷ್ಯನಿಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು? ಕಿಂ ಭದ್ರಂ, ಭದ್ರಂ ಅಂದರೆ ಒಳ್ಳೆಯದು. ಕಿಮಭದ್ರಂ, ಯಾವುದು ಕೆಟ್ಟದ್ದು? ಯಾಕೆಂದರೆ ದ್ವೈತಸ್ಯ ಅವಸ್ತುನಃ ಕಿಯತ್ ಅಂದರು. ದ್ವೈತ ಅಂತಂದರೆ ದ್ವೇ ಇತೇ ಏನ. ಯಾರು ವಸ್ತು ಇದ್ದ ಹಾಗೆ ಬಿಟ್ಟು ಬೇರೆ ರೀತಿಯಾಗಿ, ಎರಡನೇ ರೀತಿಯಾಗಿ ಹೊಂದುತ್ತಾನೋ ಅದು ದ್ವೈತ. ವಸ್ತು ಒಂದು ರೀತಿ ಇರುತ್ತೆ, ಇವನು ಬೇರೆ ರೀತಿಯಾಗಿ ಹೊಂದುತ್ತಾನೆ, ಅದರಿಂದಾಗಿ ದ್ವೈತ. ದ್ವೈತ ಅಂತನ್ನೋದು ಭೇದ ಅನ್ನುವ ಅರ್ಥವೂ ಇದೆ, ಅಯಥಾರ್ಥ ಜ್ಞಾನ ಅನ್ನುವ ಅರ್ಥವೂ ಇದೆ. ಮಧ್ವರ ಫಿಲಾಸಫಿ ತತ್ವವಾದವೇ ವಿನಃ ದ್ವೈತ ಅಲ್ಲ. ಹಾಗೆ ಹೇಳ್ಕೊಂಡೇ ಇಲ್ಲ ಅವರು. ಇನ್ನು ಶಂಕರರ ಫಿಲಾಸಫಿ ಅದ್ವೈತ ಅಲ್ಲ, ಮಾಯಾವಾದ. ಏಕೆಂತಂದರೆ ಭಾಮತೀಕಾರರೇ ಮೊದಲಾದವರು ಮಾಯಾವಾದಿಗಳು ಅಂತ ತಮ್ಮನ್ನು ಕರೆದುಕೊಂಡಿದ್ದಾರೆ. ಆದರೆ ಅದೆರಡೂ ಬಳಕೆಯಲ್ಲಿಲ್ಲ. ನಮ್ಮದು ದ್ವೈತ ಮತ ಅಂತಾರೆ, ಅವ್ರದ್ದು ಅದ್ವೈತ ಮತ ಅಂತಾರೆ. ಆದರೆ ಒರಿಜಿನಲಿ ಆ ಹೆಸರೇ ಇಲ್ಲ. ನಂತರ ಪ್ರಾಯ ವಾದದ ಒಂದು ಏನಾಗತ್ತೆ, ಪದೇ ಪದೇ ಒಂದನ್ನು ಬಳಸ್ತಾ ಹೋಗ್ತಾ ಇರ್ಬೇಕಾದ್ರೆ ಕೆಲವೊಂದು ಉದ್ದ ಅನಿಸಿದ್ದನ್ನು
ಕತ್ತರಿಸಿ ಬಿಡ್ತಾರೆ. ಕೆಲವೊಂದು ಬೇಗ ಕನ್ಕ್ಲೂಷನ್ಗೆ ಬರ್ತಾರೆ. ಸ್ಟೀಫನ್ ಹಾಕಿಂಗ್ ಒಂದು ಕಡೆ ಹೇಳ್ತಾನೆ, ನನಗೆ ಭಯ ಆಗ್ತಾ ಇದೆ ಅಂತ. ನಾವು ಯಾಕೆ ಅಂತಂದರೆ ಐನ್ಸ್ಟೈನು ಅಥವಾ ಬೇರೆ ಯಾವುದೇ ಋಷಿ ಸದೃಶ ವಿಜ್ಞಾನಿಗಳು ಕಷ್ಟಪಟ್ಟು ವರ್ಷಾನುಗಟ್ಟಲೆ ಕಂಡು ಹಿಡಿದದ್ದನ್ನು ಜನ ಸರಳಗೊಳಿಸ್ತಾ ಎಲ್ಲರಿಗೂ ಅರ್ಥ ಆಗೋದು ಅಂತ ಹೇಳಿ ವ್ಯವಹಾರ ಮಾಡಿಬಿಡ್ತಾರೆ. ಅದು ಸರಳಗೊಳ್ತಾ ವಿಕೃತ ಆಗಿ ಐನ್ಸ್ಟೈನ್ ಇದನ್ನು ಹೇಳಿದ್ದು ಅಂತ ಹೇಳಿ ಶುರು ಮಾಡುತ್ತಾರೆ. ಜನರ ಬಾಯಲ್ಲಿ ಯಾವ ರೀತಿ ಹೊರಳಾಡ್ಲಿಕ್ಕೆ ಶುರು ಮಾಡುತ್ತೆ ಅಂತಂದರೆ ಎಂಥ ದಡ್ಡ ಕೂಡ ಮಾತನಾಡಲಿಕ್ಕೆ ಶುರು ಮಾಡಿಬಿಡ್ತಾನೆ. ಅದನ್ನು ಕಂಡುಕೊಳ್ಳಲಿಕ್ಕೆ ಬೇಕಾದ ತಯಾರಿ, ರಿಯಲೈಸೇಷನ್ಗೆ ಬೇಕಾಗಿರುವ ಸ್ಟೆಪ್ಸು ಯಾವುದೂ ಅವನಲ್ಲಿರಲ್ಲ. ಆದರೆ ಇವತ್ತು ಆ ಐನ್ಸ್ಟೈನನ ಥಿಯರಿಯನ್ನು ಅದರ ನೇರವಾದ ಟೆಕ್ಸ್ಟನ್ನೇನು ಇಟ್ಟಿರೋದಿಲ್ಲ, ಅದರ ನೋಟ್ಸು ಇವ್ರ ಭಾಷೆಯಲ್ಲಿ ಹೇಳಿದ್ದು ಅದನ್ನು ತೆಗೆದು ಐನ್ಸ್ಟೈನ್ ಹೆಸರಲ್ಲಿ ತುರುಕಿ ಬಿಡ್ತಾರೆ. ಆದರೆ ಅವನು ಎಷ್ಟು ಸರಳವಾಗಿ ಹೇಳ್ತಾನೆ ಅಂದರೆ ನ್ಯೂಟನ್ನರೇ ಅಕ್ಕಪ್ಪ ಎಷ್ಟು ಕಷ್ಟಪಟ್ಟ ಚಿಕ್ಕ ಮಕ್ಕಳಿಗೆ ಅರ್ಥ ಆಗ್ತಾ ಇರೋ ಅಂತ ಅನ್ನಿಸ್ಬಿಡುತ್ತೆ ಜನರಿಗೆ. ಈ ಎಲ್ಲ ಥಿಯರಿಯೂ ಕೂಡ ಸಿಂಪ್ಲಿಫೈ ಆಗಿ ಮಧ್ವಾಚಾರ್ಯ ಏನು ಹೇಳಿದ್ರು, ತತ್ವ ಹೇಳಿದ್ರು, ಇದು ಭೇದ ಹೇಳಿದ್ರು, ಪಂಚಭೇದಗಳನ್ನು ಹೇಳಿದ್ರು ಅಂಚೂರು ಮಾಡಿಬಿಡ್ತಾರೆ. ಹೌದು, ಅದರಲ್ಲಿರುವ ಒಂದು ಅಂಶವೇ ವಿನಃ ಅದು ಪೂರ್ಣ ಅಲ್ಲ. ಮಧ್ವಾಚಾರ್ಯ ಏನು ಹೇಳಿದ್ರು, ಪಂಚಭೇದ ತಾರತಮ್ಯ ಪಾಠ ಉದುರಿ ಆಯಿತು. ಇದೆಲ್ಲ ನೋಡ್ತಾ ಇದ್ದಾಗ ನಮಗೆ ಒಂದು ಅರ್ಥ ಆಗತ್ತೆ, ಈ ಚಿಂತನೆಗಳು ಏನಿವೆ ಅದನ್ನು ನಾವು ಗುಮಾನಿಯಿಂದಲೇ ನೋಡಬೇಕು, ಅದರ ಮೂಲಕ್ಕೆ ಹೋಗಬೇಕು. ಅಲ್ಲಿ ಏನು ಹೇಳ್ತಾ ಇದ್ದಾರೆ, ನಂತರದ ಸ್ಟೆಪ್ಪುಗಳು ಏನು ಅನ್ನೋದನ್ನು ನೋಡಲೇಬೇಕು. ಹಾಗಲ್ಲದೆ ಬೇರೆ ಸಾಧ್ಯವೇ ಇಲ್ಲ. ಯಾಕೆ ಹೇಳಿದೆ ಅಂತಂದರೆ ದ್ವೈತಸ್ಯ ವಸ್ತುನಕ್ಕಿಯತ್ ಅಂದರು. ದ್ವೈತ ಅನ್ನೋದಕ್ಕೆ ಅಶುಭವನ್ನು ಹೊಂದಿರುವ ಜೀವ ಅಂತ ಅರ್ಥ ಮಾಡ್ತಾರೆ. ಅವಸ್ತುನಃ ಪರಮಾತ್ಮನಿಂದ ಭಿನ್ನನಾದ ದ್ವೈತಸ್ಯ ಅಶುಭ ವಸ್ತುವಿಗೆ ಯಾವುದು ಶಾಶ್ವತ, ಒಳ್ಳೆಯದೋ ಕೆಟ್ಟದ್ದೋ, ಇವನಿಗೆ ಯಾವುದು ಒಳಿತು ಅಂತ ಹೇಳೋದು, ಈ ಜೀವನಿಗೆ ಒಳಿತು ಅಂತ ಅಂದುಕೊಂಡದ್ದು ಕೆಡಕು ಆಗಿರಬಹುದು, ಇಂದಿನ ಕೆಡಕು ನಾಳಿನ ಒಳಿತ ಆಗಿರಬಹುದು. ಈ ಎಚ್ಚರ ಯಾವಾಗಲೂ ಇರಬೇಕು ಅಂದರು. ಎರಡು ರೀತಿಯಿಂದ, ಒಂದು ಮನಃಶಾಸ್ತ್ರದ ದೃಷ್ಟಿಯಿಂದ ಉಬ್ಬದೇ ಇರಲಿಕ್ಕೆ ಈ ರೀತಿ ಚಿಂತನೆ ಮಾಡಬೇಕು. ಸೋಲು ಗೆಲುವುಗಳಲ್ಲಿ ನಿರ್ಲಿಪ್ತನಾಗಿರೋದು ಅಂದರೆ ಏನ್ರಿ? ಸಂತೋಷ ಮತ್ತು ದುಃಖಗಳಲ್ಲಿ, ಅದು ದುಃಖ ಮತ್ತು ಸುಖಗಳಲ್ಲಿ ನಿರ್ಲಿಪ್ತನಾಗಿರೋದು ಅಂದರೆ ಏನು? ಎಲ್ಲರೂ ಸಮ ಅಂತ ನೋಡ್ಲಿಕ್ಕೆ ಆಗೋದೇ ಇಲ್ಲ. ಸಂತೋಷ ಇದು ದುಃಖ ಸುಖ ಅಲ್ಲ, ಸುಖ ದುಃಖ ಅಲ್ಲ. ಮತ್ತು ಇರೋದು ಅಂದರೆ ಹೇಗೆ? ದುಃಖ ಬಂತು ಅಂತಂದರೆ ಸುಖ ಬರುತ್ತೆ ಅನ್ನುವ ಭರವಸೆ, ಸುಖ ಬಂತು ಅಂದರೆ ದುಃಖ ಬರುತ್ತೆ ಅಂತನ್ನುವ ಎಚ್ಚರ. ಭರವಸೆ ಎಚ್ಚರಗಳಲ್ಲಿ ನಾವು ಜೀವನ ಸಾಗಿಸಬೇಕು, ಉಬ್ಬಬಾರದು. ಇದನ್ನು ಕೃಷ್ಣ ಹೇಳಿದ್ದು, ಒಬ್ಬ ಸಾಧಕನಿಗೆ ಇದು ಬೇಕು. ಹೊಗಳದಾಗ ಉಬ್ಬಬಾರದು ಅಂದರೆ ಸಂತೋಷ ಆಗದೆ ಇರುತ್ತೆ, ಮನಸ್ಸಿಗೆ ಆಗ್ಬಿಟ್ಟಿರುತ್ತೆ. ಆದರೆ ಕೂಡಲೇ ಕಂಟ್ರೋಲ್ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡ್ಬಿಡ್ಬೇಕು. ಅದನ್ನು ಯಾರಾದರೂ ಹೊಗಳಿದಾಗ ಅದನ್ನು ತಟಸ್ಥವಾಗಿ ತಗೊಳ್ಬೇಕು. ಕಿಂ ಭದ್ರಂ ಕಿಮಭದ್ರಂ ವಾ ದ್ವೈತಸ್ಯ ವಸ್ತುನಕ್ಕಿಯತ್ ವಾಚೋದಿತಂ ತದನೃತಂ ಮನಸಾಧ್ಯಾತಮೇವ ಚ ಅಂದರು. ಇದನ್ನು ದ್ವೈತ ಅನ್ನೋದಕ್ಕೆ ಆಚಾರ್ಯರು ಅರ್ಥವನ್ನು ಬರೀತಾರೆ. ಮತ್ತೆ ನಾವು ತಾತ್ಪರ್ಯವನ್ನು ನೋಡಿ ಮತ್ತೆ ಇದಕ್ಕೆ ಬರೋಣ, ಮೂಲಕ್ಕೆ ಬರೋಣ. ದ್ವೈತ ಅನ್ನೋದಕ್ಕೆ ಏಕಂತು ಶುಭಮುದ್ದಿಷ್ಟಂ ಅಶುಭಂ ದ್ವೈತ ಮುಚ್ಯತೆ ಅಂತಂದರು. ಏಕ ಅಂತಂದರೆ ಒಳಿತು, ದ್ವೈತ ಅಂತಂದರೆ ಕೆಡಕು. ದ್ವೈತಸ್ಯ ಯಾರು ಸಹಜವಾಗಿ ಕೆಡಕುಗಳನ್ನು ಹೊಂದಬಲ್ಲ ಅಂತಹ ಪುರುಷನಿಗೆ ಒಳಿತು ಅಂತಲೂ ಕಂಟಿನ್ಯೂಸ್ ಆಗಿರಲ್ಲ, ಕೆಡಕು ಅಂತಲೂ ಕಂಟಿನ್ಯೂಸ್ ಆಗಿ ಬರಲ್ಲ. ಒಂದು ಸ್ವಲ್ಪ ರೆಸ್ಟ್ ಕೊಟ್ಟೇ ಕೊಡುತ್ತೆ. ಸರ್ವದಾ ಶುಭರೂಪತ್ವಾತ್ ವಿಶೇಷ ಅತ್ಯಲ್ಪ ಏವಹಿ. ಹಾಗಾದರೆ ಒಳಿತು ಒಳಿತಲ್ವೋ, ಕೆಡಕು ಕೆಡಕಲ್ವೋ ಅಂದರೆ ಹೌದು,
ಆದರೆ ಅತ್ಯಂತ ಅಲ್ಪ, ಒಳಿತು ಅತ್ಯಂತ ಅಲ್ಪ, ಆಗಿರುವ ಕೆಡಕು ಅತ್ಯಂತ ಅಲ್ಪ. ಅಲ್ಲ, ನಮ್ಮ ಪೂರ್ವಜರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೇವೆ. ಈ ರೀತಿ ಭ್ರಮೆ ಧರ್ಮರಾಜನಿಗೂ ಇತ್ತು. ನನ್ನಷ್ಟು ಕಷ್ಟಪಟ್ಟವನು ಜಗತ್ತಲ್ಲಿ ಯಾರೂ ಇಲ್ಲ ಅಂತ ಮಾರ್ಕಂಡೇಯರ ಹತ್ತಿರ ಹೇಳಿದ. ನಾವು ವನಪರ್ವದಲ್ಲಿ ನೋಡಿದ್ದೇವೆ. ಅದಕ್ಕೆ ಮಾರ್ಕಂಡೇಯರು ಹೇಳಿದ್ರು, ಅಪ್ಪ ಎಷ್ಟೋ ಜನ ಕಷ್ಟಪಟ್ಬಿಟ್ಟಿದ್ದಾರೆ ಕಣಯ್ಯ, ನೀನೇನೋ ದುಃಖ ಪಡೋದು? ರಾಮ ಇನ್ನೂ ದುಃಖ ಪಟ್ಟಿದ್ದಾನೆ. ಹೋಗಪ್ಪ, ನಿನಗೆ 4 ಜನ ತಮ್ಮಂದಿರಿದ್ದಾರೆ, 1,00,000ದಷ್ಟು ಪರಿವಾರ ಇದೆ, ಕಾಡಿನಲ್ಲಿ ರಥ ಇದೆ, ಕುದುರೆ ಇದೆ, ಬೇಕಾದ ಕಡೆಗೆ ಹೋಗೋದಿದೆ. ನಿನ್ನ ತಮ್ಮ ಅಲ್ಲಿಗೆ ಹೋಗಿದ್ದಾನೆ, ನೀನು ಇಲ್ಲಿದ್ದೀಯ, ಸ್ವರ್ಗಲೋಕಕ್ಕೆ ಹೋಗಿ ಕಲಿತಾ ಇದ್ದಾನೆ. ನಿನಗೇನೋ ದುಃಖ ಇರೋದು? ರಾಮ ಧನುಸ್ಸನ್ನು ಹಿಡ್ಕೊಂಡು ಓಡಾಡಿದ್ದನ್ನು, ಇದೇ ಕಾಡಿನಲ್ಲಿ ಓಡಾಡ್ತಾ ಇದ್ದದ್ದನ್ನು ನೋಡಿದ್ದೇನೆ. ಅದೇ ರಾಮ, ಅದೇ ನೀನು ಜೂಜಿನಲ್ಲಿ ಸೋತು ಕಾಡಿಗೆ ಬಂದದ್ದನ್ನು ನೋಡ್ತಾ ಇದ್ದೇನೆ. ಅಂತಹ ದೀರ್ಘಾಯುಷಿ ನಾನು ಅಂತ ಹೇಳ್ತಾರೆ ಅವರು ಮಾರ್ಕಂಡೇಯರು. ಇಲ್ಲಿ ಇನ್ನೂ ಅನೇಕ ಅಂಶ ಹೇಳ್ತಾರೆ. ಆದರೆ ಕಷ್ಟ ಅಂತನ್ನೋದು ಒಬ್ಬರಿಗೆ ಅಲ್ಲ, ಮತ್ತು ಕೆಡುಕು ಅಂತನ್ನೋದು ನಾವು ಏನಂತ ಅಂದುಕೊಂಡಿರ್ತೇವೆ ಆ ಮಟ್ಟದಲ್ಲಿರಲ್ಲ. ಹಾಗೆ ಒಳ್ಳೆಯದು ಅಂತ ನಾವು ಅಂದ್ಕೊಂಡಿರ್ತೇವಲ್ಲ ಆ ಮಟ್ಟದಲ್ಲೂ ಇರಲ್ಲ. ಇಷ್ಟು ತಟಸ್ಥವಾಗಿ ನಾವು ಯೋಚನೆ ಮಾಡೋದನ್ನು ಕಲಿಬೇಕು. ದ್ವೈತಸ್ಯ ಅಶುಭಸ್ಯ ಪುರುಷಸ್ಯ ಕೇದಿತ್ಯಲ್ಪಮೇವ ಹಿ ಭದ್ರಂ ಅಭದ್ರಂ ವಾ ಸ್ವಯೋಗ್ಯಾತ್ ಆಧಿಕ್ಯೇನ ಭವತಿ. ನಮ್ಮ ಯೋಗ್ಯತೆಗಿಂತ ಮಿಗಿಲಾದ ಅಶುಭ ಆಗೋಲ್ಲ, ನಮ್ಮ ಯೋಗ್ಯತೆಗಿಂತ ಮಿಗಿಲಾದ ಶುಭವೂ ಆಗಲ್ಲ. ಇದು ನೆಕ್ಸ್ಟ್ ದೃಷ್ಟಿಕೋನ. ಏನಾದರೂ ಒಳ್ಳೆಯದಾಯಿತು ಅಂತಂದರೆ ನಮ್ಮ ಯೋಗ್ಯತೆಗಿಂತ ಮಿಗಿಲಾದ ಒಳಿತು ಅದು ಕೆಡಕೆ ಆಗಿಬಿಡುತ್ತೆ. ಹೀಗಾಗದಾಗಲ್ಲ. ನಮ್ಮ ಯೋಗ್ಯತೆಗಿಂತ ಮಿಗಿಲಾದ ಕೆಡುಕು ಅದಾಗೋದೇ ಇಲ್ಲ. ಈ ದೃಷ್ಟಿಕೋನವನ್ನು ಒಬ್ಬ ಇಟ್ಕೊಳ್ಬೇಕು. ಜೀವನವನ್ನು ಸಮಸ್ಥಿತಿಯಲ್ಲಿ ನೋಡಲಿಕ್ಕೆ ಇದೆಲ್ಲವೂ ಕೂಡ ಕಾರಣ. ಇದು ಸಾಧನೆಗೆ ಮುನ್ನುಡಿ, ಇದು ಅನಿವಾರ್ಯ. ಉಚ್ಯತೆ ಧ್ಯಾಯತೆ ವಾಪಿ ಕುನರಂ ಪ್ರತಿಯಚ್ಛುಭಂ ಅತಸ್ತದ್ವಿಷಯೇ ಧ್ಯಾತಮುಕ್ತಂಚ ಶುಭಂ ಅನೃತಮೇವ. ಇದು ಯಾಕೆ ಅಂತಂದರೆ ಕೆಟ್ಟವರ ದೃಷ್ಟಿಯಲ್ಲಿ ನುಡಿದ ಒಳಿತು ಕೂಡ ಅದು ಕೆಟ್ಟದೇ, ಒಳ್ಳೆಯವರಿಗೆ ಆದ ಕೆಡುಕು ಕೂಡ ಅದು ಒಳಿತೆ. ಈ ದೊಡ್ಡ ದೃಷ್ಟಿಯಿಂದ ದೇವತೆಗಳನ್ನು ನೋಡಬೇಕು. ಇನ್ನು ದೈತ್ಯರ ಮೇಲಾಟ, ಆರ್ಭಟ, ಹರಿದಾಟ, ಕುಣಿದಾಟ ಇತ್ಯಾದಿಗಳನ್ನು ಹಾಗೆ ನೋಡಬೇಕು. ಇದು ಕೆಡುಕು ಅದು ಅವರಿಗೆ ಅಂತ ಅಷ್ಟು ತಟಸ್ಥವಾಗಿ ಯೋಚನೆ ಮಾಡಬೇಕು. ಉಚ್ಯತೆ ಧ್ಯಾಯತೆ ವಾಪಿ ಕುನರಂ ಪ್ರತಿಯಚ್ಛುಭಂ ಅಸತ್ಯಮೇವ ಭವತಿ ಸ್ವಭಾವ ಸತ್ವಮೇವ ಯತ್ ಇತಿ ಪ್ರದ್ಯೋತೆ. ಪ್ರದ್ಯೋತೆ ಅಂತ ಒಂದು ಹೊಳಹು. ಅದರಿಂದ ಕನ್ಕ್ಲೂಷನ್ ಏನು? ಕೆಟ್ಟವರನ್ನು ಕುರಿತು ಒಳ್ಳೆ ಮಾತಾಡಬಾರದು, ಒಳ್ಳೆಯವರನ್ನು ಕುರಿತು ಕೆಟ್ಟ ಮಾತನಾಡಬಾರದು. ಅದು ಎರಡು ಮಾತನಾಡಿದ್ರೂ ಅಸತ್ಯವೇ ಆಗತ್ತೆ. ಅದರಿಂದ ಇದನ್ನು ದೇವರಿಗೆ ಅರ್ಪಿಸುವುದು ಒಳಿತು. ನಮ್ಮ ಹೊಗಳಿಕೆಯನ್ನು ಮತ್ತು ತೆಗಳಿಕೆಯನ್ನು ದೇವರಿಗೆ ಮತ್ತು ಅಥವಾ ಬ್ರಹ್ಮದೇವರಿಗೆ ಕಲಿಗೆ ಅರ್ಪಿಸೋದು ಒಳ್ಳೆಯದು. ಕೆಡಕು ಎಲ್ಲವೂ ಕೂಡ ಇದು ಇವನದ್ದು, ಒಳಿತೆಲ್ಲವೂ ಇವನದ್ದು. ಅಷ್ಟು ಮಾಡಲಿಕ್ಕಾಗಲ್ಲ ಅಂತ ಇಟ್ಕೊಳ್ಳಿ. ಮಲಗುವಾಗ ಎಲ್ಲ ಕರ್ಮವನ್ನು ದೇವರಿಗೆ ಅರ್ಪಣೆ ಮಾಡೋದಂತೂ ಇನ್ನೂ ಒಳ್ಳೆಯದು. ಅದು ಏನೇ ಆಗಿರಲಿ, ಕೆಟ್ಟದ್ದಾಗಿರಲಿ ಒಳ್ಳೆಯದಾಗಲಿ. ತಸ್ಮಿನ್ ಅಪೋಮಾ ತರಿಶ್ವಾ ದಧಾತಿ ಅಂತನ್ನುವ ಮಾತಿಗೆ ತ್ರಿವಿಕ್ರಮ ಪಂಡಿತರು ಬರೆಯುವ ಅರ್ಥ ಆಪಯಂತಿ ಪುಣ್ಯಾನಿ ಪಾಪಾನಿ ಚೇತಿ ಆಪಹ ಕರ್ಮಾಣಿ ಅಂತ ಬರೀತಾರೆ. ಒಳಿತನ್ನು ಕೆಡುಕನ್ನು ಹೊಂದಿಸುವ ಕೆಲಸಗಳು ಅದೆಲ್ಲವೂ ಆಪಹ ಅಂತ. ಆ ಎಲ್ಲ ಕರ್ಮಗಳನ್ನು ದೇವರಲ್ಲಿ ಅರ್ಪಿಸಬೇಕು. ಹೀಗೆ ಇರಬೇಕು. ಹಾಗಾದರೆ ದೇವರನ್ನ ಬಿಂಬ ಪ್ರತಿಬಿಂಬ ಭಾವ ಅಂತೆಲ್ಲ ಚಿಂತನೆ ಮಾಡಬೇಕು. ಕೆಟ್ಟವರ ಬಿಂಬ ದೇವರು ಹೇಗೆ, ಆ ಬಿಂಬ ಪ್ರತಿಬಿಂಬ ಭಾವದ ಬಗ್ಗೆ ಏನು ಯೋಚನೆ ಮಾಡಬೇಕು, ಅವರ ಸ್ವಭಾವದ ಬಗ್ಗೆ ಏನು ಯೋಚನೆ ಮಾಡಬೇಕು ಅನ್ನುವ ಒಂದು ಪ್ರಶ್ನೆ, ದೊಡ್ಡ ಪ್ರಶ್ನೆ. ಅದನ್ನು ಕೃಷ್ಣ ಹೇಳೋದನ್ನು ನಾಳೆ ನೋಡೋಣ. ನಾಳೆಯೂ ಕೂಡ ಇದೇ ಸಮಯ ಶ್ರೀಪಾದರ ಅಣತಿಯಂತೆ
5ರಿಂದ 6 ಪ್ರಮೇಯ ನವಮಾಲಿಕ ಆಗ್ತಾ ಇದೆ. ಅದುಮಾರ ಮಠದ ಒಂದು ಯೂಟ್ಯೂಬ್ ಲೈವಿನಲ್ಲಿ ಆಗ್ತಾ ಇದೆ, ಪ್ರವಚನ ಲೈವಿನಲ್ಲಿ. ಇನ್ನು ಇದರಲ್ಲಿ ಭಾಗವತ ನಾವು ಮಾಡ್ತಾ ಇದ್ದೇವೆ. ಮುಂದೆ ಮತ್ತೆ ನಾವು 7ರಿಂದ 8ಕ್ಕೆ ಬರ್ತೇವೆ, ಇನ್ನೊಂದು 2 ದಿವಸ. ಮತ್ತು 7ರಿಂದ 8 ಪೂರ್ಣವಾಗಿ ಬರ್ತೇವೆ. ಅದು ಹಾಗೆ ಬರುವಂತೆ ಆಗಲಿ, ಮತ್ತು ಚೆನ್ನಾಗಿ ಮುಂದುವರಿಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಚಿಂತನೆಯನ್ನು ದೇವರಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಪ್ರಾಪ್ತಂ ಯತ್ ಪುಣ್ಯಂ ತದಾಪ್ನೋತು ಪಿತಾಮಮ. ಕೃಷ್ಣ ಕೃಷ್ಣ ಕೃಷ್ಣ. ಮತ್ತೆ ನಾಳೆ ಇದೇ ಹೊತ್ತಿಗೆ ಭೇಟಿಯಾಗುವ. 6:15 7:15. ಕೃಷ್ಣ.